ಟೈಮ್ ತೊಳೆದಿರಲ್ಲ, ಟೈಮ್ ತೊಳೆದು ಸದ್ಯನ ಹೇಳಲಿಕ್ಕಾಗಲ್ಲ. ಇನ್ನು 40 ದಿವಸ ಚುನಾವಣೆ ಇದ್ದಾರೆ. ಎಲ್ಲರಿಗೂ ಭಾಳಷ್ಟು ಭೇಟಿ ಆಗಬೇಕು, ಹಳ್ಳಿಗೆ ಮುಖಂಡರಿಗೆ, ಕಾನ್ಸ್ಟಿಟ್ಯೂನ್ಸಿಗೆ ಟೈಮ್ ತೊಳ್ತೀವಿ. ಆದರೂ ಗೆಲ್ಲಕ್ಕೆಲ್ಲ ವಾತಾವರಣ ಅನುಕೂಲ ಇದೆ. ಅದಾದ್ರೆ ಕಂಟಿನ್ಯೂ ಆಗಿ ಒಯ್ಯುವಂಥ ಜವಾಬ್ದಾರಿ ಕಾರ್ಯಕರ್ತರು ನಮ್ಮ ಮೇಲಿದೆ. ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಪಕ್ಷ ಅವರೇ ನಿಲ್ಲಿಸಬೇಕಂತ ಕೂಡ ಒತ್ತಡ ಮಾಡಿ ನಿಂತಿದೆ. ನಾವು ಯಾಕೆ ಮಾಡ್ತಾ ಇದ್ದೀವಿ, ಅವ್ರು ಇನ್ನೂ ಅವ್ರ ವಯಸ್ಸಲ್ಲ, ಅವ್ರು ಬೇರೆ ಕೆಲಸ ಮಾಡಬೇಕಂತ ನಾವು ಅವಾಯ್ಡ್ ಮಾಡ್ತಾ ಇದ್ವಿ. ಮನೆಗೆ ಪಕ್ಷದ ಹಿತದೃಷ್ಟಿಯಿಂದ ನಾವು ನಿಲ್ಲಿಸಲೇಬೇಕಾದ ಅನಿವಾರ್ಯತೆ ಪಕ್ಷಕ್ಕೂ ನಮಗೂ ಬಂದಿದೆ. ಸೊ ವರಿಷ್ಠರ ಮಾತು ಕೇಳಿ ಇವತ್ತು ಅವ್ರ ಸ್ಪರ್ಧೆಗೆ ಇಳಿಸಿದ್ದೀವಿ. ಸೊ ಅವರು ಕೂಡ ಆಸಕ್ತಿಯಿಂದ ಓಡಾಡ್ತಿದ್ದಾರೆ. ಸೊ ಕಾಂಗ್ರೆಸ್ಸಿನ ಪಕ್ಷದ ಕಾರ್ಯಕರ್ತರು ಕೂಡ ಉತ್ಸಾಹದಲ್ಲಿದ್ದಾರೆ. ಹೌದೌದು, ಅದನ್ನು ಕೂಡ ಮತದಾರ ಗಮನಿಸ್ಬೇಕಂತ ನಮ್ಮ ವಿನಂತಿ. ಇವ್ರೇನು ಸಣ್ಣವ್ರದಾರ ಅಂದ್ರೆ ಸಣ್ಣವ್ರಿದ್ದಾರ ದೊಡ್ಡವ್ರಾಗಲ್ಲ, ಅದು ಬರ್ಬೋದು. ಅವ್ರೇನು ಮಾಡ್ತಾರೆ, ನಾವು ದೊಡ್ಡವ್ರು ಇದೀವಿ ಅಂತ. ದೊಡ್ಡವ್ರಿಗೆ ಸಣ್ಣವ್ರಿಗೆ ಅಲ್ಲ, ಕೆಲಸ ಯಾರು ಮಾಡ್ತಾರೋ ಅದು ಭಾಳ ಮುಖ್ಯ. ಅದಕ್ಕಾಗಿ ಮತದಾರ ಕೂಡ ಅದನ್ನು ವಿಶೇಷವಾಗಿ ಗಮನಿಸ್ಬೇಕಂತ ನಮ್ದು ವಿನಂತಿ. ಸಣ್ಣವ್ರತಿ ಅಲ್ಲ, ನಾವು ಹೇಳ್ತಾ ಇದ್ದೀವಿ, ಅನ್ಬೋದು ಯಾರ ಮುಂದೆ ಭವಿಷ್ಯದಲ್ಲಿ, ಅದು ಅಡ್ವಾನ್ಸ್ ಆಗಿ ಹೇಳ್ತಾ ಇದೀವಿ ಅಷ್ಟೇ. ಹೌದು, ಮತ್ತೆ ಅವ್ರಿಗೆ ಹೋಗ್ಬೇಕು ಅನ್ನೋದಲ್ಲ. ಮತ್ತೆ ನಾವೇನು ಮಾಡಿದ್ವಿ, ಈಗ ನಾವೆಲ್ಲಿದ್ದೀವಿ, ಅವರೇ ಒದರಾಡತ್ತಾರ, ಚೀರಾಡತ್ತಾರ. ಅಟ್ರಾಗ ನಮ್ಮ ಎಲೆಕ್ಷನ್ ಮುಗಿಸ್ಕೋತೀವಿ. ನಾವು ಫೈರ್ ಫೈಟರ್ ಬರುವೊಳಗೆ ನಮ್ಮ ಎಲೆಕ್ಷನ್ ಮುಗಿದ್ದೆ ಇಲ್ಲ. ಅದು ಅವ್ರಿಗೆ ಸ್ವತಂತ್ರ, ಅವ್ರು ಯಾವುದೇ ಪಕ್ಷ ಹೋಗ್ಲಿಕ್ಕೆ ಬರಲಿಕ್ಕೆ ನಾವು ಮೋಸ ಮಾಡೋದು ಹೇಳಲಿಕ್ಕಾಗಲ್ಲ. ಅವ್ರಿಗೆ ಚಾಯ್ಸ್ ಅದು, ಇಲ್ಲೇ ಇರಬೇಕು ಅಲ್ಲೇ ಇರ್ಬೇಕಂತ ನಾವು ಹೇಳಲಿಕ್ಕಾಗಲ್ಲ. ಅವ್ರು ಇಲ್ಲಿ ಬಂದರೂ ಸ್ವಾಗತ ಮಾಡಿದ್ದೀವಿ, ಗೌರವದಿಂದ ಕಾಣ್ತೀವಿ. ಈಗ ಅಲ್ಲಿ ಹೋಗಿದಾರ, ಅದು ಅವ್ರ ನಿರ್ಧಾರ, ಅದಕ್ಕೆ ನಾವು ವಿರೋಧ ಮಾಡ್ಲಿಕ್ಕೆ ಆಗಲ್ಲ. ಅವ್ರೇನು ಮಾಡ್ತಾರೆ ನಮ್ಗೆ ಮುಖ್ಯ ಅಲ್ಲ. ನಾವು ಅಷ್ಟೇ, ನಾವು ಹೆಂಗೆ ಗೆಲ್ಲಬೇಕು, ನಮ್ಮ ಕಾರ್ಯಕರ್ತರು ಹಿಡ್ಕೋಬೇಕು, ನಮ್ಮ ಯೋಜನೆಗಳನ್ನು ಹೇಳಬೇಕು, ಅಷ್ಟೇ ನಮ್ಮ ಉದ್ದೇಶ. ಅವ್ರೇನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಅದು ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಕೊಡೋದು ಇದರಲ್ಲಿ ಪ್ರಶ್ನೆ ಇಲ್ಲ, ನಾವೇ ಹೋಗಿ ಮಾಡಬೇಕ್ರಿ. ಈಗ ನಾವು ಇಲ್ಲಿ ಬರ್ತಾ ಇದ್ದೀವಿ, ಅಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲ ಕಡೆ ಹೋಗ್ತಾ ಇದ್ದೀವಿ, ನಮ್ಮ ಜವಾಬ್ದಾರಿ ಕೂಡ ಇದೆ. ಸೊ ಇನ್ನೂ ಪಕ್ಷ ಅಲಾಟ್ ಮಾಡಿಲ್ಲ. ಅವ್ರು ಲೋಕಲ್ ಅವ್ರು ಹಾಕ್ಬೇಕಲ್ಲ. ಈಗ ಅವ್ರು ಮಾಡ್ಬೇಕು, ಅಧ್ಯಕ್ಷರ ಕ್ರಮಕ್ಕೆ ತರ್ತೀವಿ. ಯಾಕಂದ್ರೆ ಅವ್ರು ಮಾಡ್ಬೇಕು, ಅದನ್ನು ನಾವು ಹೇಳಲಿಕ್ಕಾಗಲ್ಲ. ನೋಡಿ, ಈಗ ವಿಷಯ ಉದ್ಭವ ಆಗೋಲ್ಲ. ಒನ್ಲಿ ಸೀಟ್ ಗೆಲ್ಲೋದಷ್ಟೇ ನಮ್ಮ ಮುಖ್ಯ ಉದ್ದೇಶ. ಮುಖ್ಯಮಂತ್ರಿ ಯಾರಾಗ್ತಾರೆ ಬಿಡ್ತಾರ, ಅದು ಮುಂದಿನ ಭವಿಷ್ಯತ್ತಿನಲ್ಲಿ MLAಗಳು ಹೈಕಮಾಂಡ್ ಇದೆ, ಅದು ವಿಷಯ ಬೇರೆ. ಅದಕ್ಕೂ ಸಂಬಂಧ ಇಲ್ಲ. ಚಿಕ್ಕೋಡಿಯಲ್ಲಿ ಈಗ ಶಂಭು ಕಲ್ಲೋಳಕರ್ ಅವರು ತಮ್ಮ ಫ್ಯಾಮಿಲಿ ವಿರುದ್ಧವಾಗಿ ಒಂದು ಸಭೆ ಮಾಡ್ತಾರೆ ಸರ್. ಆಮೇಲೆ ರಮೇಶ್ ಕುರ್ಜಿ ಅನ್ನೋರು ಮಾಜಿ ಶಾಸಕರು, ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಒಬ್ಬರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರಿ, ಆದರೆ ಟಿಕೆಟ್ ಕೊಡಲಿಲ್ಲ ಅಂತ. ಯಾರು ಅವ್ನು ಹೇಳ್ತಾರೆ? ಯಾರಿಲ್ಲ ಅವರು. ಏನು ಚುನಾವಣೆ ಅಂದ್ರೆ ಹಂಗೆ ಸುಮ್ಮನೆನಾ? ಹಂಗೆ ಯಾರು ಟಿಕೆಟ್ ಕೊಟ್ಟು ಅವ್ರಿಗೆ ಕೂಡ ಕೊಟ್ಟರು. ಹೌದಾ? ಅರ್ಜಿನ ಕೊಟ್ಟಿಲ್ಲ. ಯಾರೇನು ಮಾಡೋದು? ನಾವು ಅರ್ಜಿನ ಕೊಟ್ಟಿಲ್ಲ, ನಾವೇ ಕೊಡಿಸಿದ. ಅವ್ರಿಗೆ ಯಾರು ಕೊಟ್ಟಿಲ್ಲ ಅಂತ ಹೇಳಿದ್ ನಾವೇ ಹಿಡ್ಕೊಂಡು. ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಯಾರು ಬರ್ತಾನ ಕಲ್ಲೋಳಕರ ಬಗ್ಗೆ ಒಂದು ಮಾತು ಹೇಳಿಕ್ ಕೊಡ್ತೀನಿ. ಅವ್ರು ನಮ್ಮ ಪಕ್ಷದಲ್ಲಿಲ್ಲ. ನೀವು ಅದನ್ನ ಬಂಡಾಯ ಅಂತ ಹೇಳಿಕ್ಕೆ ದಯವಿಟ್ಟು ಹೇಳಕ್ ಕೊಡಕ್ಕೆ ನಮ್ಮ ಪಕ್ಷದಲ್ಲೇ ಇಲ್ಲ. ಅವ್ರು ಅದೇಂಗೆ ಬಂಡಾಯ ಆಗ್ತಾರೆ? ನಮ್ಮ ಪಕ್ಷಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಈಗ ನಮ್ಮ ವಿರೋಧಿ ಮಾತಾಡುವಂಥ ಪ್ರಶ್ನೆ ಎಲ್ಲಿ ಬಂತು? ನೀವು ಕೇಳಬೇಕು. ಅವ್ರು ಸ್ವತಂತ್ರ ಇದ್ದಾರೆ, ನಮ್ಮನ್ನು ಭಾಷೆಯಲ್ಲಿ ಹೇಳುವಂಥ ಪ್ರಶ್ನೆ ಇಲ್ಲ. ಅವ್ರು ಸ್ವತಂತ್ರವಾಗಿದ್ದಾರೆ, ಅವ್ರೇನು ಬೇಕಾದ ಡಿಸಿಷನ್ ಅವ್ರು ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿದ್ದಾರೆ. ಅವರು ನಮಗೆ ಯಾಕೆ ಹೇಳ್ತಾರೆ ಅಂತ ನಮ್ಮ ಪ್ರಶ್ನೆ. ಈಗ ನಮ್ಮ ಪಕ್ಷದಲ್ಲೇ ಇಲ್ಲ ಅವರು. ಇದ್ದೀರಾ ಓಕೆ, ಹೌದು. ಇವ್ರು ಒಮ್ಮೆ ಬಂದು 6 ತಿಂಗಳಾಗ ಕೊಡ್ಲಿಕ್ಕೆ ನಮ್ಮ ಕಾರ್ಯಕರ್ತರಿಗೆ ಹೋಗ್ಬೇಕಂತ ನಮ್ಮ ಪ್ರಶ್ನೆ. ಅದಕ್ಕೆ ಕೊಡಿಸಿದ್ವಿ. ಮುಂದೂ ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ. ಅಲ್ಲಿ ಅಡ್ವಾನ್ಸ್ ಹೇಳ್ತೀವಿ. 4 ವರ್ಷದ ಈಗ ಹೇಳ್ತೀನಿ, ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಅಲ್ಲಿ ಕೊಡ್ತೀವಿ. ಯಾವ್ದ್ರ ಅದು ಓಕೆ ಬಿಟ್ರೆ ಏನು ಅದ್ರಾಗೆ ತಪ್ಪಿದ್ದಾರೆ? ಏನೇ ತಪ್ಪಿಲ್ಲ. ಸ್ಮಶಾನದಲ್ಲಿ ಹೋಗಿ ಊಟ ಮಾಡೋಕ್ಕೆ ಅಥವಾ ಈಗ ಚುನಾವಣೆ ಬಂದಿದೆ ಅನ್ನೋ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಫೋನ್ ಮಾಡ್ತಾರೆ. ಹೌದು,
ಅದಕ್ಕೇನು ಈಗೇನು ಎಲೆಕ್ಷನ್ನಾಗ ಮಾಡಿದ್ರಲ್ಲ, ಬೇರೆ ಟೈಮ್ನಾಗ ಮಾಡೋದಿಲ್ಲ ಅದ. ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀವಿ ನಾವು. ಇಲ್ಲೇ ಅಂತ ಏನಿಲ್ಲ, ಎಲ್ಲ ಕಡೆ ಹೋಗ್ತೀವಿ. ಯಾವ್ದ್ರೆ ಅದೇ ಹೇಳಿದ್ರಲ್ಲ, ಅದು ಅವ್ರವ್ರಿಗೆ ಹೋಗ್ಬೇಕಂತಾರೆ, ಅವ್ರವ್ರ ಸಮಸ್ಯೆ ಇದೆ. ನಮಗೆ ಸಹ ಅವ್ರ ಪಕ್ಷ ನಿರ್ಧಾರ ಮಾಡಿದೆ, ಅವ್ರು ಅದನ್ನು ಸಾಲ್ವ್ ಮಾಡ್ಬೇಕಷ್ಟೆ. ಖಂಡಿತವಾಗಿ ಹಾಗೆ ಆಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.